ಬಜೆಟ್ ಮೆಚ್ಚಿದ ಹ್ಯಾಟ್ರಿಕ್ ಶಾಸಕ ಸಿದ್ದರಾಮಯ್ಯನವರ ಅಭಿವೃದ್ಧಿಗೆ ಯಶವಂತರಾಯಗೌಡರ ಜೈಕಾರ. ಅಭಿವೃದ್ಧಿಯ ಹೊಸ ಸಂಚಲನ. ಸಿದ್ದರಾಮಯ್ಯನವರ ಬಜೆಟ್ ಗ್ಯಾರಂಟಿಗೆ ಇಂಡಿ ಶಾಸಕರು ಫಿದಾ. ಜನಪರ ಬಜೆಟ್, ಜನಪ್ರಿಯ ನಾಯಕರು. ಸಿಎಂ ಸಿದ್ದರಾಮಯ್ಯನವರ ದೂರದೃಷ್ಟಿಯನ್ನು ಕೊಂಡಾಡಿದ ಶಾಸಕ ಪಾಟೀಲ್. ಬಜೆಟ್ ಪ್ರಶಂಸಿಸಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ ಇಂಡಿ ಶಾಸಕ. ಬಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಹ್ಯಾಟ್ರಿಕ್ ವೀರ ಯಶವಂತರಾಯಗೌಡ. ಗ್ಯಾರಂಟಿ ಸರ್ಕಾರದ ಬಜೆಟ್ ಮೇಲೆ ಹ್ಯಾಟ್ರಿಕ್ ಶಾಸಕನ ಮರುಳು. ಅಭಿವೃದ್ಧಿಯ ಹೊಸ ಪರ್ವದ ನಿರೀಕ್ಷೆಯಲ್ಲಿ ಇಂಡಿ. ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಮಂಡಿಸಿರುವ ಬಜೆಟ್ ಕುರಿತಾಗಿ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಭಾರೀ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಈ ಬಜೆಟ್ ದಿಕ್ಸೂಚಿಯಾಗಲಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಮಾತನಾಡಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಒಂದು ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ 10 ನೂತನ ಯೋಜನೆಗಳನ್ನು ಜಾರಿಗೆ ತಂದಿರುವುದು ರಾಜ್ಯದ ಜನತೆಗೆ ಹೊಸ ಭರವಸೆ ಮೂಡಿಸಿದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಮುಖ್ಯಮಂತ್ರಿಗಳು ಭರಪೂರ ಕೊಡುಗೆ ನೀಡಿರುವುದು ನಮ್ಮ ಭಾಗದ ಜನತೆಗೆ ನಿಜಕ್ಕೂ ಸಂತಸದ ವಿಚಾರ. ಶಾಸಕರು ಕೇವಲ ನಗರ ಪ್ರದೇಶವಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಜನರಿಗೂ ಈ ಬಜೆಟ್ನಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ. ಒಟ್ಟಾರೆಯಾಗಿ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಈ ಗ್ಯಾರಂಟಿ ಸರ್ಕಾರವು ಮಂಡಿಸಿದ ಬಜೆಟ್ನಿಂದ ಕರ್ನಾಟಕದ ಪ್ರಗತಿ ಮತ್ತಷ್ಟು ವೇಗವಾಗಿ ಸಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಂಡಿ ತಾಲೂಕಿನ ಅಭಿವೃದ್ಧಿಗೂ ಈ ಬಜೆಟ್ ಪೂರಕವಾಗಿದೆ ಎಂದು ಹೇಳುವ ಮೂಲಕ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ರಾಜ್ಯ ಸರ್ಕಾರದ ಬಜೆಟ್ ಅನ್ನು ಮನಸಾರೆ ಕೊಂಡಾಡಿದರು. ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ತಮ್ಮ 17 ಬಜೆಟನ್ನು ಮಂಡನೆ ಮಾಡುವ ಮುಖಾಂತರ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯಲ್ಲಿ 4,48,000 ಹೆಚ್ಚು ಕಮ್ಮಿ 4,48,000 ಕೋಟಿಗಳ ಒಂದು ಬೃಹತ್ವಾದ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅದು ವಿಶೇಷವಾಗಿ ಸಮಗ್ರ ಕರ್ನಾಟಕದ ಅನೇಕ ಯೋಜನೆಗಳನ್ನು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಹಾಗೆ ಹೊಸ ವರ್ಷದಲ್ಲಿ ಉತ್ತರ ಕರ್ನಾಟಕದ ಅನೇಕ ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಪರ್ ಕೃಷ್ಣ ಪ್ರಾಜೆಕ್ಟ್ ಬಹಳದಂತೂ ನಮ್ಮೆಲ್ಲರ ಬೇಡಿಕೆ ಇತ್ತು. ಕಾರಣ ಏನಂದರೆ ದಶಕಗಳಿಂದ ಕೆನಾಲ್ಗಳಾಗಿವೆ, ಅದರ ಅವ್ರಿಗೆ ಪರಿಹಾರ ಕೊಡೋದ್ರಲ್ಲಿ ಸ್ವಲ್ಪ ಭಾಳ ವಿಳಂಬ ಆಗ್ತಾ ಇತ್ತು. ನಾನು ಈ ಸಲ ಅವ್ರಿಗೆ ಮನವಿ ಮಾಡ್ಕೊಡೋದು, ನಮ್ಮ ಸಣ್ಣ ಸಣ್ಣ ಕೆಲಸ ಮಾಡೋದು ಬೇಡ, ಈ ರೈತರಿಗೆ ಈ IBC, ILC ಮತ್ತು ಚಿಮ್ಮುಲ್ಗಿ, ಮುಳವಾಡ, ಇಂತಿರುವುದು ಎಕ್ಸ್ಟೆನ್ಷನ್ ಮತ್ತು ಭವಿಷ್ಯದ ಸಿದ್ದೇಶ್ವರ ಇವೆಲ್ಲ ಮುಗಿಬೇಕಾದ್ರೆ ರೈತರಿಗೆ ಪರಿಹಾರ ಕೊಡಬೇಕಾಗ್ತದೆ. ಸೊ ಅದಕ್ಕಿಂತ ಹೆಚ್ಚಿಗೆ ಇನ್ನೂ 22 ಹಳ್ಳಿ, ಏನು 519.6ರಿಂದ 524 ಆದಾಗ 22 ಹಳ್ಳಿಗಳಿರೋ ಬಾಗಲಕೋಟೆ ಜಿಲ್ಲೆಯ ಹಳ್ಳಿಗಳು ನೋಡುತ್ತವೆ, ಅವರಿಗೂ ಪರಿಹಾರ ಕೊಡಬೇಕಂತೇಳಿ ಆ ಜಿಲ್ಲೆಯ ರೈತರು ಹೋರಾಟ ಮಾಡೋಕ್ಕೆ ನಾವು ಸ್ಪಂದಿಸಿದ್ದೀವಿ. ಆಮೇಲೆ ಒತ್ತಾಯದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಅಧಿವೇಶನದಲ್ಲಿ ಆ ಭಾಗದ ರೈತರನ್ನ ಕರೆದು ಚರ್ಚೆ ಮಾಡಿ ಎರಡೂ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಕೂಡಿ ಬಹಳ ಒತ್ತಾಯ ಮಾಡಿದ್ದೇವೆ ನಾವು. ವಿಶೇಷವಾಗಿ JT ಪಾಟೀಲರು,
ಅಜಯ್ ಕುಮಾರ್ ಸರ್ನಾಯಕರು ನಾವು ಎಲ್ಲ. ಸೊ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿ ಅದಕ್ಕೊಂದು ದೊಡ್ಡ ಪ್ರಮಾಣದ ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದರು. ಆ ಸಭೆಯಲ್ಲಿ ನಾವೇ ಲೀಡ್ ತಗೊಂಡು ನಾನೇ ಒತ್ತಾಯ ಮಾಡಿದ್ದೆ, ನಮಗೆ ನೀರು ಬರ್ತಾವೆ, ನಮಗೆ 30 ಲಕ್ಷ ಕೊಡ್ರಿ, ಆದರೆ ಅವರಿಗೆ ಯಾರು 22 ಹಳ್ಳಿ ರೈತರು ಭೂಮಿ ಬೆಳ್ಕೋತಾರೆ, ಗ್ರಾಮಗಳು ಮಾಡ್ತಾವೆ, ಅವರಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ 40 ಲಕ್ಷ ರೂಪಾಯಿ ಕೊಟ್ಟು ಸಹಾಯ ಮಾಡೋದಕ್ಕಾಗಿ ನಾನು ಇನ್ನೊಮ್ಮೆ ಅವ್ರನ್ನ ಅಭಿನಂದಿಸ್ತೀನಿ. ಸಹಾಯ ಮಾಡೋದಕ್ಕಾಗಿ ನಾನು ಇನ್ನೊಮ್ಮೆ ಅವ್ರನ್ನ ಅಭಿನಂದಿಸ್ತೀನಿ. ನಾವೇನು ಒತ್ತಾಯ ಮಾಡಿದ್ದೀವಿ, ಸರ್ಕಾರ ಅದಕ್ಕೆ ಪ್ರಾಮಾಣಿಕವಾಗಿ ಅವತ್ತು ಒಪ್ಪಿಕೊಂಡು ಒಂದು ಐತಿಹಾಸಿಕ ನಿರ್ಣಯವನ್ನು, ಇವತ್ತಿನ ಅಂದಾಜಿಗೆ ಒಂದು 70,000 ಕೋಟಿ ರೂಪಾಯಿ ಆಗ್ತದೆ. ಸೊ ಇದು ಇಡೀ ಬಜೆಟ್ನಾಗೆ ಒಂದು ರೈತ ವರ್ಗಕ್ಕೆ ನಾವು ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಅವಿಭಾಜ್ಯ ಜಿಲ್ಲೆಯ ಜನ ನಾವು ಅದಕ್ಕೆ ಅವ್ರಿಗೆ ಋಣಿಯಾಗಿದ್ದೀವಿ. ನಾನು ಅದಕ್ಕಾಗಿ ತಮ್ಮ ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳು. ನಾವೇನು ಒತ್ತಾಯ ಮಾಡಿದ್ದೀವಿ, ಸರ್ಕಾರ ಅದಕ್ಕೆ ಪ್ರಾಮಾಣಿಕವಾಗಿ ಅವತ್ತು ಒಪ್ಪಿಕೊಂಡು ಒಂದು ಐತಿಹಾಸಿಕ ನಿರ್ಣಯವನ್ನು, ಇವತ್ತಿನ ಅಂದಾಜಿಗೆ ಒಂದು 70,000 ಕೋಟಿ ರೂಪಾಯಿ ಆಗ್ತದೆ. ಸೊ ಇದು ಇಡೀ ಬಜೆಟ್ನಾಗೆ ಒಂದು ರೈತ ವರ್ಗಕ್ಕೆ ನಾವು ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಅವಿಭಾಜ್ಯ ಜಿಲ್ಲೆಯ ಜನ ನಾವು ಅದಕ್ಕೆ ಅವ್ರಿಗೆ ಋಣಿಯಾಗಿದ್ದೀವಿ. ನಾನು ಅದಕ್ಕಾಗಿ ತಮ್ಮ ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳು. ಈ ಭಾಗದ ರೈತರ ಅನೇಕ ದಿನಗಳ ಬೇಡಿಕೆ ಇತ್ತು. ಯಾಕಂದ್ರೆ ನಮ್ಮ ರೈತರು ಸಹಕರಿಸಿದರು, ನೀರು ಕೆನಾಲ್ ಆಗಲಿ ನಮ್ಮ ಪರಿಹಾರ ಬಂದೇ ಬರ್ತವೆ ಅಂತೇಳಿ. ಸೊ ನಮ್ಮೆಲ್ಲರ ಒತ್ತಾಯ ಇತ್ತು. ಸೊ ಸರ್ಕಾರ ಅದೊಂದು ಸ್ಪೆಷಲ್ ಕಾನ್ಸಂಟ್ರೇಷನ್ ಮಾಡಿ ಆ ಕಾರ್ಯ ಮಾಡಿದ್ದಾರೆ. ಬಹುತೇಕ 2 ಜಿಲ್ಲೆಗೆ ಈ ದೊಡ್ಡ ಬೃಹತ್ವಾದಂಥ ಅನುದಾನವನ್ನು ಏನಿವತ್ತು ಪರಿಹಾರ, ರೈತರಿಗೆ ಭೂ ಪರಿಹಾರ ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಬಾಗಲಕೋಟೆಗೊಂದು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಟೆಂಟೇಟಿವ್ಲಿ ಈಗ 14ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆ ಜಿಲ್ಲೆಗೆ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಿ ಆ ಕಾರ್ಯಕ್ರಮಕ್ಕೆ ಬಂದು ರೈತರ ಪರವಾಗಿ ನಿರ್ಣಯ ಮಾಡೋದಕ್ಕಾಗಿ ರೈತರು ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ. ಸೊ ನಮ್ಮ ಭಾಗದ ಜನರಿಗೂ ಸಹಿತ ನಾನು ಮನವಿ ಮಾಡ್ಕೋತೀನಿ, ಆ ಕಾರ್ಯಕ್ರಮದಲ್ಲಿ ಆಯೋಜನೆ ಆದ ನಂತರ ಈ ಜಿಲ್ಲೆ, ಬಿಜಾಪುರ ಜಿಲ್ಲೆಯ ಜನರು ಅದರಲ್ಲಿ ಭಾಗಿಯಾಗುವ ಮುಖಾಂತರ ಈ ಅವಿಭಾಜ್ಯ ಜಿಲ್ಲೆಗೆ ಏನೇನು ಇದೊಂದು ಬಹಳ ವರ್ಷಗಳ ನಂತರ ದೊಡ್ಡ ಕಾರ್ಯವನ್ನು ಸಹಾಯ ಮಾಡಿದ್ದಾರೆ. ನಾನು ಅದಕ್ಕೆ ಇನ್ನೊಮ್ಮೆ ಪೂರ್ವವಾದಂಥ ವಂದನೆಗಳನ್ನು, ವಿಶೇಷವಾಗಿ ನಾನು ಯಾಕೆ ಇದಕ್ಕೆ ಮಂತ್ರಜೋಡಿಸಿನ ಅಂದರೆ ಟೇಲೆಂಡರಾಗಿ ಬರ್ತಕ್ಕಂಥ ಎಲ್ಲ ಯೋಜನೆಗಳು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿಗೆ ಬರ್ತಾವೆ. ಬಿಕಾಸ್ ಆಫ್ ದ್ಯಾಟ್ ಈ ಉಳಿದವ್ರಿಗೆ ಬಿಡಗಿ ತಾಲೂಕಕ್ಕೆ ಒಂದು ಸ್ವಲ್ಪ ಮೇಜರ್ ಹೆಲ್ಪ್ ಆಗ್ತದೆ. ಏನು 22 ಹಳ್ಳಿಗಳಿಗೆ ತೊಂದರೆ ಆಗೋದನ್ನ ಮತ್ತು ನಮ್ಮ ಭಾಗಕ್ಕೆ ಏನು ಟೇಲೆಂಡರಾಗಿ ಇದ್ದೀವಿ ನಾವು, ನಮಗೂ ಮತ್ತು ಉಳಿದವ್ರಿಗೂ ಸಿಕ್ಕ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಬರೀ ಅಷ್ಟೇ ಅಲ್ಲ, ಉಳಿದೆಲ್ಲ 9 ಯೋಜನೆಗಳಿಗೆ ಏನೇನು ಯಾವ್ಯಾವುದು ಪರಿಹಾರ ಉಳಿದಿತ್ತು ಅದನ್ನು ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ಸರ್ಕಾರ ಇವತ್ತು ಮಾಡಿದೆ. ನಿಜಕ್ಕೂ ಕೃಷ್ಣಾ ಕಣಿವೆಯ ಈ ಅಪ್ಪರ್ ಕೃಷ್ಣಾ ಕಣಿವೆ ಪ್ರಾರಂಭಗೊಂಡು ಇವತ್ತೇನು ಈ ಯೋಜನೆಗಳು ಬಂದಿವೆ, ಈ ಭಾಗದ ರೈತರ ಅನೇಕ ವರ್ಷಗಳ ಏನೋ ಒಂದು ಡಿಮಾಂಡ್ ಇತ್ತು, ಅದನ್ನು ಫುಲ್ಫಿಲ್ ಆಗಿದೆ. ಅದಕ್ಕಾಗಿ ನಾನು ಇನ್ನೊಮ್ಮೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೂ ಸಹಿತ ಈ ಸಲದಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಾನು ಎಲ್ಲ ತಾಲೂಕಿನ ಜನರ ಪರವಾಗಿ ಅವರ ಅಭಿನಂದಿಸ್ತೀನಿ. ನಮ್ಮ ತಾಲೂಕಿಗಂತೂ ಈ ಸಲ ಯಾರ್ಯಾರು ಕೊಟ್ಟಿದ್ದಾರೆ ಅದರ ಮೊದಲೇ ಕೊಟ್ಟಿದ್ದಾರೆ. ವಸತಿ ಶಾಲೆ, ಕಾರ್ಮಿಕ ವಸತಿ ಶಾಲೆ ಈ ಸಲ ಜಿಲ್ಲೆಯ 4 ತಾಲೂಕುಗಳಿಗೆ ಕೊಡ್ತಕ್ಕಂಥ ನಿರ್ಣಯ ಇತ್ತು. ಹೊಸಲನ್ನೇ ನನಗೆ ಕೊಟ್ಟಿದ್ರು. ನಾವು ಅದನ್ನು ಅಳವಡಿಕೆ ಒಳಗೆ ಈಗಾಗಲೇ ಟೆಂಡರ್ ಆಗಿ ಆ ಕೆಲಸ ಪ್ರಾರಂಭ ಆಗುವಂಥ ಹಂತದೊಳಗದ. ಸೊ ಅದು ಅನುಕೂಲ ಆಗಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ ಹುದ್ದೆ ಒಳಗೆ ಈ ಸಲ ಕೊಟ್ಟಿದ್ದಾರೆ. ಆದರೆ ನಮಗೆ ನಾವೆಲ್ಲ ಮೊದಲನೇ ಅವಧಿಯೊಳಗೆ ಇಂಡಿ ನಗರ ಪೊಲೀಸ್ ಸ್ಟೇಷನನ್ನು ನಗರಕ್ಕೆ ಒಂದು ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಹಾಗೆ ಇಂಡಸ್ಟ್ರಿ ವಾಸ್ತು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಹೋದ ಅವಧಿಯಲ್ಲೇ
ಇಂಡಿ ರೈಲ್ವೆ ಸ್ಟೇಷನ್ ಹತ್ರ ಮಾಡಿ ಈಗಾಗಲೇ ಅದರ ಲೋಕಾರ್ಪಣೆ ಸಿದ್ಧಗೊಂಡಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂಥ ದರ್ಶನ ಅವರು ಕರ್ಕೊಂಡು ಅದರ ಲೋಕಾರ್ಪಣೆಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಇದ್ದೀವಿ. ಆಮೇಲೆ GTTC ಕಾಲೇಜ್ ನಮಗೆ ಕೊಟ್ಟಿದ್ದಾರೆ. ಸೊ ಹೀಗೆ ಅನೇಕ ಯೋಜನೆಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ನನಗೇನು ಬೇಕಾಗಿತ್ತು ಅಂದರೆ ಇದೊಂದು ಇರಿಗೇಷನ್, ಎರಡನೇದು ರಸ್ತೆ. ನಾನು ಒಂದು 2-3 ಪ್ರಮುಖ ರಸ್ತೆಗಳು ನಮ್ಮ ಜಿಲ್ಲೆಯಲ್ಲಿ ಏನಿದ್ದು ನಮ್ಮ ತಾಲೂಕಿನೊಳಗೆ ಅನುಕೂಲ ಆಗ್ತದೆ. ಒಂದು ನ್ಯಾಷನಲ್ ಹೈವೇ 13 ಆಲ್ರೆಡಿ ಆಗಿದೆ. ಈಗೊಂದು ಹೈವೇ ಕೆಲಸ ನಡೆದಿದೆ, ನೋಡಿರ್ಬೋದು, ಲಾತೂರಿಂದ ಬಿಜಾಪುರ ಹೋಗೋದು. ಸೊ ಅದು ಇನ್ನು 1 ವರ್ಷದಲ್ಲಿ ಅದು ರೋಡ್ ಕಂಪ್ಲೀಟ್ ಆಗ್ತದೆ. ಅದರ ಇನ್ನೊಂದು ನಾವೇನು ಮಾಡಿದ್ದೀವಿ ಅಂದರೆ, ನಾನು ಆ್ಯಕ್ಚುಲಿ ಕೇಂದ್ರ ಸರ್ಕಾರದಿಂದ ಆಗಲಿಲ್ಲ ಮನವಿ ಮಾಡ್ಕೊಂಡಿದ್ದೆ ನಾನು ಗಡ್ಕರಿಯವರಿಗೆ, ಅದು ಆಗಲಿಲ್ಲ. ಕೊನೆಗೆ ನಾವೇ ಕೆಶಪ್ನಾಗ ನೋಡಿದ್ದೀವಿ, ನಾವು ಡೌನ್ಲೋಡ್ ಮಾಡೋಣ ಅಂತೇಳಿ. ಅದನ್ನು ಚಡ್ಚಾಣ್, ಜಳಕಿ, ಇಂಡಿ, ಆಲ್ಮೇರ್, ಅಫ್ಜಲ್ಪುರ್, ಗಣಗಾಪುರ ಇದೊಂದು ಭಕ್ತಿ ಮಾರ್ಗಗಳು ಮಾಡಿರ್ತ ಇದ್ದಾನೆ 2 ಕೇಂದ್ರ ಸರ್ಕಾರದಲ್ಲಿ. ಯಾಕಂದರೆ ಮೋಸ್ಟ್ ಆಫ್ ದಿ ಜನ ಪಂಢರ್ಪುರದ ಬಂದವರೆಲ್ಲರೂ ಗಣಗಾಪುರ ವಂದನೆಗಳನ್ನು ವಿಶೇಷವಾಗಿ ನಾನು ಯಾಕೆ ತಿಳಿಸ್ತೀವಿ ಅಂದರೆ, ಕೇರಳದಾಗ ಬರ್ತಕ್ಕಂಥ ಎಲ್ಲ ಯೋಜನೆಗಳು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿಗೆ ಬರ್ತಾವೆ. ಬಿಕಾಸ್ ಆಫ್ ದ್ಯಾಟ್ ಈ ಉಳಿದವರಿಗೆ ಬಿಳಿಗಿ ತಾಲೂಕಿಗೆ ಒಂದು ಸ್ವಲ್ಪ ಮೇಜರ್ ಹೆಲ್ಪ್ ಆಗ್ತದೆ. ಏನು 22 ಹಳ್ಳಿಗಳಿಗೆ ತೊಂದರೆ ಆಗೋದನ್ನ ಮತ್ತು ನಮ್ಮ ಭಾಗಕ್ಕೆ ಏನು ಟೇಲೆಂಟ್ದಾಗ ಇದ್ದೀವಿ ನಾವು, ನಮಗೂ ಮತ್ತು ಉಳಿದವರಿಗೂ ಸಹಿತ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಅಷ್ಟೇ ಅಲ್ಲ, ಉಳಿದೆಲ್ಲ 9 ಯೋಜನೆಗಳಿಗೆ ಏನೇನು ಯಾವ್ಯಾವ ಗುಂಪರಿಯಾಗಿ ಬಂದಿತ್ತು ಅದನ್ನು ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ಸರ್ಕಾರ ಇವತ್ತು ಮಾಡಿದೆ. ನಿಜಕ್ಕೂ ಕೃಷ್ಣಾ ಕಣಿವೆಯ 70 ಕೃಷ್ಣಾ ಪ್ರಾರಂಭಗೊಂಡು ಇವತ್ತೇನು ಈ ಯೋಜನೆಗಳು ಬಂದಿವೆ, ಈ ಭಾಗದ ರೈತರ ಅನೇಕ ವರ್ಷಗಳ ಏನೊಂದು ಡಿಮಾಂಡ್ ಇತ್ತು ಅದನ್ನು ಫುಲ್ಫಿಲ್ ಆಗಿದೆ. ಅದಕ್ಕಾಗಿ ನಾನು ಇನ್ನೊಮ್ಮೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಕಿಲೋಮೀಟರ್ 3 ನಕ್ಷತ್ರಗಳು ಕೂಡಿ ಇದರ ಅನುಕೂಲ ಆಗ್ತದೆ. ಸೊ ಅದಕ್ಕೆ ಆಮೇಲೆ ಕಾರ್ಮಿಕ ಸ್ಕೂಲ್ ಏನು ಹೇಳಿದ್ರೆ, ನಾನು ಈಗಾಗಲೇ ಕೆಲಸ ಪ್ರಾರಂಭ ಆಗಿದ್ದು ಜುಲೈ 14 ಬಂದಾಗ 4,557 ಕೋಟಿ ರೂಪಾಯಿ ಯೋಜನೆಗಳಿಗೆ ಬಹುತೇಕ ಕರ್ನಾಟಕದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಯೋಜನೆಗಳು ಎಲ್ಲಿ ಪ್ರಾರಂಭ ಇಲ್ಲ, ಇಂಡಿ. ಸೊ ಈ ಕೆಲಸಗಳು ಈಗಾಗಲೇ ನಡೀತಾ ಇದ್ದವು. ಅದರಲ್ಲೇ ಕಾರ್ಮಿಕ ಶಾಲೆಗೆ 34 ಕೊಟ್ಟಿದ್ದು. ಆಮೇಲೆ ಈ ಸಲ ಒಂದು ನಮ್ಮ ಹೊಸ MR ಪಾಟೀಲ್ ಅವರು ಭಾಷಣ ಹೇಳ್ತಿದ್ದಾರೆ, ಅಲ್ಲೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿ ಅಂತೇಳಿ ಅದೊಂದು 6.5 ಕೋಟಿ ರೂಪಾಯಿ ಕೊಟ್ಟಿಲ್ಲ. ಒಂದು ಒಟ್ಟಾರೆ ನಾನು ಕ್ಷೇತ್ರದೊಳಗೆ 4,817 ಕೋಟಿ ರೂಪಾಯಿ ವರ್ಕ್ ನಡೆದಾವೆ. ಆಲ್ಮೋಸ್ಟ್ ಇವೆಲ್ಲ 22,028 ನಾನು ಮೊನ್ನೆ ಚಾಕ್ವಲ್ ವಿಸಿಟ್ ಮಾಡಿದ್ದೆ. ರೇವಣಸಿದ್ದೇಶ್ವರ ಯೋಜನೆ 90% ವರ್ಕ್ ಕಂಪ್ಲೀಟ್ ಆಗಿದೆ ಚಾಕ್ವಲ್. ಸೊ ಈ ವರ್ಷದಾಗ ಫಸ್ಟ್ ಫೇಸ್ ಕಂಪ್ಲೀಟ್ ಮಾಡ್ತೀವಿ, 27ರಾಗ ಸೆಕೆಂಡ್ ಫೇಸ್ ಕಂಪ್ಲೀಟ್ ಮಾಡ್ತೀವಿ, ಥರ್ಡ್ ಫೇಸ್ 28ರಾಗ ಕಂಪ್ಲೀಟ್ ಮಾಡಬೇಕಂತೇಳಿ ಯೋಜನೆಗಳು 4 ತಿಂಗಳು ದೊಡ್ಡ ಕೆಲಸ ಇರ್ತದೆ, ಹೆಚ್ಚು ಕಡಿಮೆ ಆಗ್ಬೋದು. ಅದು ಒಟ್ಟಾರೆ ಈ 3,000 ಕೋಟಿ ರೂಪಾಯಿ ಯೋಜನೆ ಸಿದ್ದೇಶ್ವರ ಯಾತ್ರಿಗಳ ಯೋಜನೆ ಕರ್ನಾಟಕದ ನೀರಾವರಿ ಇಲಾಖೆಯೊಳಗೆ ದೊಡ್ಡ ಪ್ರಮಾಣದ ಬೃಹತ್ ಗಾತ್ರದ ಯೋಜನೆ ಕೊಟ್ಟಿದ್ದಾರೆ. ನಾನು ಸಾಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಯಾವ ಪದಗಳಿಂದ ಧನ್ಯವಾದಗಳು ಕಡಿಮೆ. ಇಂಥ ಫೈನಾನ್ಷಿಯಲ್ ಕ್ರೈಸಿಸ್ದಾಗ ಇವರು ನಮಗೆ ಈ ಪ್ರಮಾಣದ ಸಹಾಯ ಮಾಡಿದ್ದಾರೆ. ನಾನು ಆ 28,000 ಹೆಕ್ಟರ್ ನೀರಾವರಿ 21,500 ಎಕರೆ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ 6,500 ಎಕರೆನ ಇವತ್ತು ಇಂಡಿ ನಗರಸಭೆ ಆಯಿತು. ನಗರಸಭೆಗೆ ಕುಡಿಯುವ ನೀರಿತ್ತು, ನಮಗೆಲ್ಲ ಗೊತ್ತಿರ್ಬೋದು. ಕುಡಿಯುವ ನೀರಿನ ಸಮಸ್ಯೆ ಮೊನ್ನೆ ಆದಂದರೆ ಮಹಾರಾಷ್ಟ್ರದವರಿಗೆ ನಾನು ಅಭಿನಂದಿಸ್ತೇನೆ. ವಿಶೇಷವಾಗಿ ಆ ಸರ್ಕಾರದ ಮತ್ತು ಆ ಭಾಗದ ಶಾಸಕರುಗಳು, ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು, ವಿಶೇಷವಾಗಿ ಗೌರವ್ ಗುಪ್ತಾ ಪ್ರಿನ್ಸಿಪಲ್ ಸೆಕ್ರೆಟರಿ ಇರಿಗೇಷನ್ ಏನಿದ್ದಾರೆ, ಅವರು ಬಹಳ ಮುತುವರ್ಜಿ ವಹಿಸಿ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಮಾತನಾಡಿ ನೀರು ಬಿಡಿಸೋದು. ಯಾಕಂದರೆ ಇವತ್ತು ಕುಡಿಯುವ ಸಮಸ್ಯೆ ಇರ್ತಿತ್ತು ನಮ್ಮ ನಗರಕ್ಕೆ. ಸೊ ಅದಕ್ಕೆ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಒಂದೇ ಒಂದು ನಮ್ಮ ಡಿಮಾಂಡ್ ಅದ, ಹೆಲ್ತ್ ಒಳಗೆ ಒಂದು ತಾಯಿ ಮಗು ಆಸ್ಪತ್ರೆ ಮಾಡಿ ಅಂತ ಹೇಳಿ ಅದಕ್ಕೆ ಇಟ್ಕೊಂಡು ನಮ್ಮ ಬೆಸ್ಟ್ ಹೆಲ್ತ್ ಜನರಿಗೆ ಆರೋಗ್ಯ ವ್ಯವಸ್ಥೆ ಮಾಡಲಿಕ್ಕೆ. ಸೊ ಈ ಅವಧಿಯೊಳಗೆ ಅದನ್ನು ಮಾಡಿಸ್ತಕ್ಕಂಥ, ಯಾಕೆಂದರೆ ಒಂದು ಕ್ರೈಟೇರಿಯಾ ಇದೆ, ಒಂದು 100 ಪ್ರತಿ ತಿಂಗಳು ಆಪ್ರೇಷನ್ ಆಗಬೇಕಂತ ಹೇಳಿ. ಆ ಕ್ರೈಟೇರಿಯಾದಿಂದ ಸ್ವಲ್ಪ ಕಡೆ ಆಗ್ತಾ ಇದೆ. ಅದಾಯಿತು, ನಾನು ಹೇಳಿದ ಅವ್ರ ಡಾಕ್ಟರ್ಸ್ ಇಲ್ಲ, ನೀವು ಆ ಕ್ರೈಟೇರಿಯಾದ ಫಿಲ್ ಮಾಡಿದ್ರಿ ಅಂದರೆ ಆ ಕಡೆಯಿಂದ ಕೂತ್ಕೊಂಡು ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಸೊ ನಗರಸಭೆಗೂ ಸಹಿತ ಮುಂದಿನ ನಿರ್ಮಾಣದಾಗ
ಭವಿಷ್ಯದಲ್ಲಿ ಅದಕ್ಕೂ ಚುನಾವಣೆ ಮಾಡಿದ್ವಿ, ಒಳ್ಳೆ ಜನರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಇಂಡಿ ನಗರಾಭಿವೃದ್ಧಿ, ಇಂಡಿ ಡೆವಲಪ್ಮೆಂಟ್ ಅಥಾರಿಟಿ ಒಂದು ಏನು ಮಾಡಿಸಿನೋ ಅದಕ್ಕೆ ಒಂದು 4 ಮಂದಿ ಇಂಡಿ ನಗರದ ಯೋಗ್ಯತಾವಾನ್ರಿಗೆ ನಾನು ಅವಕಾಶ ಮಾಡಿಕೊಟ್ಟಿದ್ದು. ಯಾಕಂದ್ರೆ ಇದಕ್ಕೆ ಈ ತಾಲೂಕಿನೊಳಗೆ ಕಾಂಗ್ರೆಸ್ ಪಕ್ಷ ಶ್ರಮಿಸಿರ್ತಕ್ಕಂಥ ಹಿರಿಯರಾದ ನಾರಾಯಣ ಶೆಟ್ಟಿ ಅವರ ನೆನಪಿಗಾಗಿ ಅವರು ಸುಪುತ್ರ ಏನು ಲಾಯರ್ ಅದರ ಅಜಿತ್ ಶೆಟ್ಟಿ ಅವರಿಗೆ, ಮತ್ತು ಎರಡನೇದು ನಮ್ಮ ಚನ್ನಪಣ ಗೂಡಿ ಅವ್ರನ್ನ, ಮೂರನೇದು ನಮ್ಮ ಜೋಶಿ ಅವರು, ದಾದಾ ಜೋಶಿ ಅವ್ರನ್ನ, ಒಂದು ನಿಗಡಿ ಅವರು, 4 ಮಂದಿಗೆ ಆ ಬಾಡಿ ಮಾಡಬೇಕಾಗ್ತದೆ. ಸೊ ಅದನ್ನು ಆ ಬಾಡಿನ ಈಗಾಗಲೇ ಕೊಟ್ಟಿಲ್ಲ, ಇದು ವೀಕ್ ಅಥವಾ 15 ದಿನದಾಗ ಆರ್ಡರ್ ಆಗಿರ್ತದೆ. ಸೊ ಇಡೀ ನಗರದ ಇವತ್ತು ಗ್ಯಾರಂಟಿಗೆ ನಮ್ಮ ಹೊರಗಡೆ ಜಿಲ್ಲಾ ಅಧ್ಯಕ್ಷ ಮಾಡಿ ಸ್ಟೇಟ್ ಲೆವೆಲ್ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಭೀಮಣ್ಣ ಕೋಹ್ಲಿ ಅವರಿಗೆ ಕ್ಯಾಬಿನೆಟ್ ರ್ಯಾಂಕು ಕೊಟ್ಟರು ನಾನು ಅನ್ಕೊಂಡೆ. ಸೊ ನನಗಾಗಿ ಯಾರು ಶ್ರಮಿಸಿದ್ರು ಅವರಿಗೆ ಅನೇಕ ಅವಕಾಶಗಳನ್ನು ಹುದ್ದೆಗಳನ್ನು ಎಲ್ಲ ಸಮುದಾಯದ ಸಮತೋಲನವನ್ನು ಪಕ್ಷದವರೆಗೂ ಬೇರೆ ಬೇರೆ ಅಧಿಕಾರಿಗಳು ಒಟ್ಟಾರೆ ಬಸವ ತತ್ವವನ್ನು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಿದ್ವಿ. ಒಟ್ಟಾರೆ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಾಮಾಜಿಕ ಕಳಕಳಿಯನ್ನು ನಡೀತಿದೆ. ಅದಕ್ಕಾಗಿ ನಮಗೆ ನಾನು ವಿಶೇಷವಾಗಿ ಇನ್ನೊಮ್ಮೆ ನಾವು ಈ ನೀರಾವರಿ ಭೂಮಿ ಕಳ್ಕೊಂಡು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕಾಗಿ ನಾನು ಇನ್ನೊಮ್ಮೆ ರೈತ ಸಮೂಹದ ಪರವಾಗಿ